ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನೋಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಮಾಡುವ ರೆಸಿಪಿ ಎಂದರೆ ಇತಗಿದ ಅವರೆಬೇಳೆ ಸಾಂಬಾರು. ನೋಡಿ, ಇಲ್ಲಿ ನಾನು ಅವರೆಕಾಯಿ ಸುಲ್ಕೊಂಡು ನೀರು ಒಂದು 5 hours ತನಕ ಹಾಕಿ ನೆನೆಸಿಕ್ಕಿದ್ದೀನಿ. ನೆನೆದ ಮೇಲೆ ಈ ಥರ ಇತಕ್ಕೊಂಡು ಒಟ್ಟುಗಳನ್ನು ಬಿಸಾಕಿ ಬೇಳೆಯನ್ನು ಮಡ್ಕೋಬೇಕು. ಇದರಿಂದ ಸಾಂಬಾರು ಮಾಡೋಕ್ಕೆ ನೋಡಿ ಎಲ್ಲ ಈ ಥರ ಇದಕ್ಕೊಂಡು ಒಂದು ಬಟ್ಲಾಕ್ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಇದಕ್ಕಿದ್ದಾದಮೇಲೆ ಇಷ್ಟು ಬೇಳೆಕಾಳು ಆಗ್ತವೆ, ಅಂದರೆ ಅರ್ಧ kg ಬೇಳೆಕಾಳು ಅಷ್ಟಾಗವೆ. ಈಗ ಇದರಲ್ಲಿ ಕೆಟ್ಟೋಗಿರೋವು ಅವೆಲ್ಲ ಆದಾಕ್ಬಿಟ್ಟು ಕ್ಲೀನಾಗಿ ಒಂದು ಬಟ್ಲಾಕ್ ನೀರು ಸ್ವಲ್ಪ ಹಾಕಿ ವಾಶ್ ಮಾಡ್ಕೊಳ್ಳೋಣ. ಒಟ್ಟುಗಳು ಏನಾದರೂ ಇದ್ದರೆ ಅವು ಕಾಣಿಸ್ತಾರೆ ತೆಗೆದು ಬಿಸಾಕೋಣ. ಒಟ್ಟುಗಳೆಲ್ಲ ಇದ್ದರೆ ಚೆನ್ನಾಗಿರಲ್ಲ, ಒಂದು ಒಟ್ಟು ಇರಬಾರ್ದು. ಮತ್ತು ರನ್ನಿಂಗ್ ವಾಟ್ರಾಗ ಇನ್ನೂ ಸ್ವಲ್ಪ ಹೊತ್ತು ತೊಳೆಯೋಣ. ಎಲ್ಲ ತೊಳೆದ ಮೇಲೆ ಸೈಡ್ಗೆ ಇಕ್ಕೋಣ. ಇವಾಗ ನೋಡಿ ಫ್ರೆಶ್ ಆಗವೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ತಗೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಅವು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಷ್ಟೊತ್ತು ತನಕ ಹುರಿಯೋಣ. ನೋಡಿ ಸಾಕು. ಇವಾಗ ಒಂದು ತಟ್ಟೆಗೆ ತೆಗೆದಿಕ್ಕೋಣ. ನಂತರ ಅದೇ ಬಾಣಲೆಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋಣ. ಮತ್ತು ಅವನ್ನು ಲೈಟಾಗಿ ಹುರ್ಕೊಂಡು ಅವನ್ನು ಮೆಂತ್ಯ ಹಾಕಿದ್ದೀವಲ್ಲ ಅದೇ ಪ್ಲೇಟ್ಗೆ ಹಾಕೋಣ. ನಂತರ ಇವಾಗ ಒಂದು 4 ಮೆಣಸು, ನಂತರ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುರ್ಕೊಂಡು ಹಾಕಿದ್ದೀರಿ. ಇವಾಗ ಹಸಿ ಜೀರಿಗೆನ ಸ್ವಲ್ಪ ಹಾಕೋಣ. ನಂತರ ಗಸಗಸೆ, ನಂತರ ಚಕ್ಕೆ, ಸ್ವಲ್ಪ ಲವಂಗ ಒಂದು 4 ಹಾಕಿ ಸೈಡ್ಗೆ ಇಕ್ಕೋಣ. ನೋಡಿ, ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಗಡ್ಡೆ ಈರುಳ್ಳಿಯನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ನಂತರ ಶುಂಠಿ ಸ್ವಲ್ಪ ಹಾಕೋಣ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇವನ್ನು ಸೈಡ್ಗೆ ಇಕ್ಕೋಣ ಇವಾಗ. ನಂತರ ಒಂದು ಕುಕ್ಕರನ್ನು ಇಕ್ಕಿ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಹಾಕೋಣ. ನಂತರ ಅವನ್ನು ಬಾಡಿಸ್ಕೊಂಡು ಇವಾಗ ಅವಾಗೆ ಇದಕ್ಕಿದ ಕಾಳನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಈಗ ಸ್ಟವನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಸ್ವಲ್ಪ ಹುರಿಯೋಣ, ಯಾಕಂದರೆ ಸೀದ್ಕೊಂಡ್ಬಿಡ್ತದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಸ್ಟವನ್ನು ಲೋ ಫ್ಲೇಮ್ ಮಾಡಿ ನೋಡಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆವಾಗೆ ಹುರ್ಕೊಂಡಿರುವಂಥ ಪದಾರ್ಥಗಳನ್ನು ಇದಕ್ಕೆ ಹಾಕಿ ನಂತರ 1 ಹಿಡಿಯಷ್ಟು ಹಸಿ ಕೊಬ್ಬರಿ, ಇಲ್ಲಿ ಆಪ್ಷನಲ್, ಹಸಿ ಕೊಬ್ಬರಿ ಆದರೂ ತಗೋಬೋದು, ಒಣ ಕೊಬ್ಬರಿ ಆದರೂ ತಗೋಬೋದು. ಇವಾಗ ಲೈಟಾಗಿ ರುಬ್ಕೊಳ್ಳೋಣ. ನಂತರ ಹುರ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಣ. ನಂತರ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೋಣ.
ನಂತರ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ನಂತರ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಈಗ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ನುಣ್ಣಗೆ ರುಬ್ಬಿದ್ದೀವಿ. ಈಗ ಈ ಮಸಾಲೆಯನ್ನು ಈ ಕುಕ್ಕರ್ ಒಳಗಡೆಗೆ ಹಾಕೋಣ. ಈಗ ಆ ಜಾರನ್ನು ತೊಳೆದಿರೋ ನೀರನ್ನು ಎಲ್ಲ ಎತ್ತಿ ಅದಕ್ಕೆ ಹಾಕೋಣ. ನೋಡಿ ಆ ಬೇಳೆ ಮುಳುಗುವಷ್ಟು ನೀರನ್ನು ಹಾಕೋಣ. ಈಗ ಈ ಮಸಾಲೆ ಚೆನ್ನಾಗಿ ಕುದೀಲಿ. ಯಾಕಂದರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀರಿ, ಮಸಾಲೆ ಕುದೀದೇ ಇದ್ದರೆ ಹಸಿ ಸ್ಮೆಲ್ ಹಂಗೆ ಇರ್ತದೆ. ಅದಕ್ಕೆ ಚೆನ್ನಾಗಿ ಕುದೀಲಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಷ್ಟು ತನಕ ಕುದಿಸ್ಬೇಕು. ನೋಡಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. 1 ವಿಸಿಲ್ ಬರಲಿ ಸಾಕು. ಇವು ಪಾರಮ್ ಅವರೆಕಾಯಿ ಆಗಿರೋದ್ರಿಂದ ಬೇಯಲ್ಲ ಬೇಗ, ಅದಕ್ಕೆ ಕುಕ್ಕರ್ಗೆ ಹಾಕ್ತಾ ಇರೋದು. ನಾಟಿ ಅವರೆಕಾಯಿ ಆದರೆ ಬೇಗ ಬೇಯ್ತವೆ, ಅವು ಕುಕ್ಕರ್ಗೆ ಹಾಕುವ ಅವಶ್ಯಕತೆ ಇಲ್ಲ, ಹಾಗೆ ಬೇಯಿಸ್ಬೋದು. ನೋಡಿ 1 ವಿಸಿಲ್ ಆದಮೇಲೆ ಓಪನ್ ಮಾಡಿದ್ರೆ ಈ ಥರ ಬೆಂದವೆ. ಬೆಂದವ ಇಲ್ವಾ ಒಂದ್ಸಲಿ ಟೆಸ್ಟ್ ಮಾಡೋಣ. ನೋಡಿ ಸಾಫ್ಟಾಗಿ ಬೆಂದೋಗ್ಬಿಟ್ಟೈತೆ. ನಿಮ್ಗೆ ಬೇಳೆ ಬೇಕು ಅಂದರೆ ಸ್ವಲ್ಪ ವಿಸಿಲನ್ನು ಬೇಗನೆ ಬಿಡಿ. ಸಾಂಬಾರು ಗಟ್ಟಿಯಾಗಿದ್ದರೆ ಬಿಸಿನೀರನ್ನು ಸಹ ಕಾಯಿಸ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಇವಾಗ ಒಗ್ಗರಣೆ ಹಾಕೋಣ. ಮತ್ತು ಚಿಕ್ಕ ಬಾಣಲಿಗೆ ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಮತ್ತು ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸಾಂಬಾರು ಅಂದರೆ ಕುಕ್ಕರಲ್ಲಿರುವ ಸಾಂಬಾರನ್ನು ಸ್ವಲ್ಪ ತೆಗೆದು ಈ ಒಗ್ಗರಣೆ ಪಾತ್ರೆಗೆ ಹಾಕೋಣ. ಇವಾಗ ಅದನ್ನು ತಗೊಂಡೋಗಿ ಕುಕ್ಕರ್ ಒಳಗಡೆಗೆ ಹಾಕೋಣ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸೋಣ. ನೋಡಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕುದಿದೈತೆ. ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈಗ ಸ್ಟವನ್ನು ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಕ್ಕೋಣ. ಈಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ಈ ತೆಗೆದ ಅವರೆಬೇಳೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.